ಕನ್ನಡ ವಾಹಿನಿಗೆ ಸ್ವಾಗತ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ಲಕ್ಷಾಂತರ ಕೋಟಿ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಮೀಸಲು ಹಣವನ್ನ ಆ ಜನಾಂಗದ ಪ್ರಗತಿಗೆ ಬಳಸದಿರುವ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮಹಾನ್ ದ್ರೋಹವನ್ನ ಖಂಡಿಸಿ ಜುಲೈ 26ರಂದು ಬಹುಜನ ಸಮಾಜ ಪಾರ್ಟಿಯಿಂದ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಧರಣಿ ಮಾಡುವುದಾಗಿ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ಸಿ, ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗೆಂದು ಜಾರಿಗೆ ತಂದ ಎಸ್ಸಿ, ಎಸ್ಟಿ ಮತ್ತು ಟಿಎಸ್ಪಿ ಕಾಯ್ದೆ ಅನ್ವಯ 2023, 24 ಮತ್ತು 2024-25ನೇ ಸಾಲಿನ 2 ವರ್ಷದಲ್ಲಿ ರೂಪಾಯಿ 25,399 ಕೋಟಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ನೇರವಾಗಿ ಎಸ್ಸಿ, ಎಸ್ಟಿಗೆ ಕುತ್ತಿಗೆ ಕೊಯ್ಯುವ ಕೆಲಸ ಮಾಡಿದೆ. 2014ರಿಂದ ಇದುವರೆಗೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನ ಈ 3 ಸರ್ಕಾರಗಳು ಒಟ್ಟು ಸುಮಾರು 70,000 ಕೋಟಿ ರೂಪಾಯಿಗಳ ದುರ್ಬಳಕೆ ಮಾಡಿಕೊಂಡು ಮಹಾನ್ ದ್ರೋಹ ಬಗೆದಿವೆ ಅಂತ ದೂರಿದ್ರು. ಮೀಸಲು ಹಣವನ್ನ ದುರ್ಬಳಕೆ ಮಾಡಲು ನಾಂದಿ ಹಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಮುಂದೆ ಬಂದ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳು ಕೂಡ ಇದೇ ದಾರಿಯನ್ನ ಹಿಡಿದು ಎಸ್ಸಿ, ಎಸ್ಟಿ ಮೀಸಲು ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲು ಹಿಂಜರಿಯಲಿಲ್ಲ. ಎಸ್ಸಿ, ಎಸ್ಪಿ, ಟಿಎಸ್ಪಿ ಕಾನೂನು ಜಾರಿಯಾದಾಗಿನಿಂದ ಇದುವರೆಗೂ 10 ವರ್ಷದಲ್ಲಿ 2,56,012 ಕೋಟಿಯನ್ನ ಈ ಯೋಜನೆಗೆ ಮೀಸಲಿರಿಸಲಾಗಿದೆ. ಈ ಹಣದಿಂದ ಕರ್ನಾಟಕ ಎಸ್ಸಿ, ಎಸ್ಟಿ ಜನಾಂಗದ ಅಭಿವೃದ್ಧಿಗೆ ಮಾಡಬಹುದಾಗಿದ್ದ ಯೋಜನೆಗಳು ಅಂದರೆ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಎಂಬಿಬಿಎಸ್, ಪಿಎಚ್ಡಿ ವರೆಗೆ ಗುಣಮಟ್ಟದ ಉಚಿತ ಶಿಕ್ಷಣ ನೀಡಬಹುದಾಗಿತ್ತು. ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಬೇಗಿ ಲಕ್ಷಾಂತರ ಎಸ್ಸಿ, ಎಸ್ಟಿ ನಿರುದ್ಯೋಗಿ ಯುವಜನತೆಗೆ ಸ್ವಯಂ ಉದ್ಯೋಗ ಒದಗಿಸಬಹುದಾಗಿತ್ತು. ಮನೆ ಇಲ್ಲದ ಪ್ರತಿಯೊಂದು ಎಸ್ಸಿ, ಎಸ್ಟಿ ಕುಟುಂಬಗಳಿಗೂ ಕೂಡ ಸುಸಜ್ಜಿತ ಸ್ವಂತ ಮನೆ ಕಟ್ಟಿಸಿಕೊಡಬಹುದಾಗಿತ್ತು. ಭೂರಹಿತ ಈ ಜನಾಂಗದ ಕೃಷಿ ಕಾರ್ಮಿಕರಿಗೆ ತಲಾ 5 ಎಕರೆ ಕೃಷಿ ಜಮೀನು ಖರೀದಿ ಮಾಡಿಕೊಡಬಹುದಾಗಿತ್ತು. ಎಲ್ಲಾ ರೀತಿಯ ರೋಗಿಗಳಿಗೂ ಉಚಿತವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉತ್ತಮ ಚಿಕಿತ್ಸೆ ಕೊಡಿಸಿ ಉಳಿಸಬಹುದಾಗಿತ್ತು. ಆದರೆ ಈ 3 ಪಕ್ಷದ ಸರ್ಕಾರಗಳು ಈ ಯೋಜನೆಯ ಶೇಕಡಾ 10ರಷ್ಟನ್ನ ಕೂಡ ಎಸ್ಸಿ, ಎಸ್ಟಿಗಳಿಗೆ ನೇರವಾಗಿ ತಲುಪಿಸದೆ ಮಹಾದ್ರೋಹ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಎನ್ಸಿ, ಎಸ್ಟಿ ವಿದ್ಯಾರ್ಥಿಗಳು ಕೇವಲ ಟಾಪ್ 100 ಯೂನಿವರ್ಸಿಟಿಯಲ್ಲಿ ಸೀಟು ಪಡೆದರೆ ಮಾತ್ರ ಸ್ಕಾಲರ್ಶಿಪ್ ಎಂಬ ಕೊಕ್ಕೆ ಹಾಕಿ ಅನ್ಯಾಯವನ್ನ ಮಾಡಿದೆ. ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯುವ ಪ್ರಾರಂಭದಲ್ಲಿ ಪೂರ್ಣ ಶುಲ್ಕ ಪಾವತಿ ಮಾಡುವಂತೆ ಮಾಡಲಾಗಿದೆ. 2 ವರ್ಷದಲ್ಲಿ ಸಮಯಕ್ಕೆ ಸರಿಯಾಗಿ ಎಸ್ಸಿ, ಎಸ್ಟಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಾ ಇಲ್ಲ. ಚುನಾವಣೆಯಲ್ಲಿ ಭರವಸೆ ನೀಡಿದಂತೆ ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಯನ್ನ ಭರ್ತಿ ಮಾಡಿಲ್ಲ. ಖಾಸಗಿ ವಲಯದಲ್ಲಿ ಮೀಸಲಾತಿಗೆ ಕಾಯ್ದೆ ತಂದಿರುವುದಿಲ್ಲ ಎಂದ ಅವರು, ಸಮಾಜಕ್ಕೆ ಇಷ್ಟೆಲ್ಲ ಅನ್ಯಾಯವಾಗ್ತಾ ಇದ್ದು ಕೂಡ ಎಸ್ಸಿ ಮತ್ತು ಎಸ್ಟಿ ಮೀಸಲು ಕ್ಷೇತ್ರಗಳಿಂದ ಗೆದ್ದಿರುವ 3 ಪಕ್ಷಗಳ ಒಬ್ಬ ಶಾಸಕನು ಕೂಡ ಮಂತ್ರಿ, ಸಂಸದರಾಗಲಿ ಬಾಯಿ ಬಿಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಘೋರ ಅನ್ಯಾಯವನ್ನ ಪ್ರತಿಭಟಿಸಿ ಸರಿಪಡಿಸದಿದ್ರೆ ಮುಂದಿನ ಪೀಳಿಗೆಗೆ ಏನೂ ಇಲ್ಲದಂತಾಗಿ ಅವರು ನಮ್ಮನ್ನ ಖಂಡಿತ ಕ್ಷಮಿಸುವುದಿಲ್ಲ ಎಂದರು. ಕಾಂಗ್ರೆಸ್ ಸರ್ಕಾರವು ಇಂದು ಎಸ್ಸಿ, ಎಸ್ಟಿಗಳಿಗೆ ಅನ್ಯಾಯ ಮಾಡಿದಾಗ ಸುಮ್ಮನಿದ್ರೆ ನಾಳೆ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅನ್ಯಾಯ ಮಾಡಲು ಮುಂದಾಗುತ್ತೆ. ಬಿಜೆಪಿ, ಜೆಡಿಎಸ್ ಇದೇ ಚಾಳಿನ ಮುಂದುವರೆಸುತ್ತೆ. ಏಳಿ ಎದ್ದೇಳಿ ಜಾಗೃತರಾಗಿ ಬಂಧುಗಳೇ. ಈ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಂತಹ ಮನುವಾದಿ ಪಕ್ಷಗಳಿಂದ ಖಂಡಿತ ನಮ್ಮ ಉದ್ಧಾರ ಸಾಧ್ಯವಿಲ್ಲ. ಬಾಬಾ ಸಾಹೇಬ್ರು ಹೇಳಿದಂತೆ ದಗಾಕೋರರ ಮನಬದಲಿಸಿ ನಮ್ಮ ನಿಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ನಿರಂತರ ಹೋರಾಟದಿಂದ ಮಾತ್ರ ಇದು ಸಾಧ್ಯ ಎಂಬುದನ್ನು ಮರೆಯುವುದು ಬೇಡ. ಜಾತ್ಯತೀತ ಮನುವಾದಿ ಕಾಂಗ್ರೆಸ್ ಮತ್ತು ಜಾನುವಾದಿ ಮನುವಾದಿ ಬಿಜೆಪಿ ಮತ್ತು ಜೆಡಿಎಸ್ ಒಂದೇ ದೇಹದ 2 ಕೈಗಳಿದ್ದಂತೆ, ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇವರಿಂದ ಬಹುಜನರ ಉದ್ಧಾರ ಸಾಧ್ಯವೇ ಇಲ್ಲ ಎಂದರು. ಬಹುಶಃ ಸಾಕಷ್ಟು ವಿಚಾರಗಳು ಈ ಒಂದು ಕಳೆದ 6 ತಿಂಗಳಲ್ಲಿ ನಾವು ಬಹುಶಃ ಕರ್ನಾಟಕದಲ್ಲಿ ಕಂಡರಿಯಲಾರದಷ್ಟು ಹಗರಣಗಳ ಒಂದು ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಬಹುಮುಖ್ಯವಾಗಿ ನಮ್ಮ ಮುಂದ್ಗಡೆ ಇರ್ತಕ್ಕಂಥ ಹಗರಣಗಳ ಚರ್ಚೆ ಅಂತಂದ್ರೆ, ಸೊ ಇದು SCP TSP ಹಣ. ಸೊ ಅದರ ಒಂದು ಭಾಗವಾಗಿರ್ತಕ್ಕಂಥ ವಾಲ್ಮೀಕಿ ನಿಗಮಕ್ಕೆ ಏನು ನಿಗದಿಯಾಗಿರ್ತಕ್ಕಂಥ 187 ಕೋಟಿ ಹಣದಲ್ಲಿ 94 ಕೋಟಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಏನಿದೆ, ಇದು ಬಹಳ ಗಂಭೀರವಾದಂತಹ ವಿಚಾರ ಅಂತೇಳಿ ಇವತ್ತು ಇಡೀ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಇದು ನಡೆದಿದೆ ಅಂತಂದ್ರೆ, ನಾವು ಹಿಂದೆಲ್ಲ ಕೇಳ್ತಿದ್ವಿ, ಸರ್ಕಾರಗಳು ಹಗರಣಗಳು ಮಾಡ್ತಿರ್ತಾರೆ, ದುಡ್ಡು ಹೊಡಿತಿರ್ತಾರೆ, ಯೋಜನೆಗಳ ಹೆಸರಲ್ಲಿ ದುಡ್ಡು ಹೊಡಿತಾರೆ, ಕಮಿಷನ್ ರೂಪದಲ್ಲಿ ದುಡ್ಡು ಹೊಡಿತಾರೆ ಅಂತೇಳಿ ನಾವು ಕೇಳಿದ್ವಿ. ಆದ್ರೆ ನೇರವಾಗಿ ಖಜಾನೆಯಿಂದ ದುಡ್ಡನ್ನ ತೆಗೆದುಕೊಂಡು ಯಾರ್ಯಾರ ಅಕೌಂಟಿಗೆ ಬೇಕೋ ಅವ್ರವ್ರ ಅಕೌಂಟ್ಗೆ ಎಷ್ಟೆಷ್ಟು ಕೋಟಿ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡೋಕೆ ಅವಕಾಶ ಇದೆ. ಈ ತರ ಒಂಥರ ಅಗದುಲು ದರೋಡೆ ಮಾಡ್ತಾರೆ ಅಂತಂದ್ರೆ ಬಹುಶಃ ಇದನ್ನ ನಮ್ಗೆ ನಂಬಕ್ಕೂ ಅಸಾಧ್ಯವಾಗಿರ್ತಕ್ಕಂಥ ವಿಚಾರಗಳು ಇವತ್ತು ನಮ್ಮ ಕಡೆ ಮುಂದ್ಗಡೆ ನಡೀತದೆ. ನೋಡಿ, ಎಲೆಕ್ಷನ್ ನಡೀತಾ ಇದೆ, MP ಚುನಾವಣೆ.
ನೀತಿ ಸಮಿತಿ ಜಾರಿ ಇದೆ. ನೀತಿ ಸಮಿತಿ ಜಾರಿ ಬಂದ ತಕ್ಷಣ ಯಾವುದೇ ಸರ್ಕಾರದ ಯೋಜನೆಗಳು ಬರಬಾರದು ಅಂತ ಹೇಳ್ತಾರೆ, ನಡೆಯಂಗಿಲ್ಲ, ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ತಾರೆ, ಹಣ ವರ್ಗಾವಣೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಹಣ ಸರ್ಕಾರದ ಖಜಾನೆಯಲ್ಲಿ ಇದ್ದಂತ ಹಣ ನಿಗಮದ ಅಕೌಂಟಿಗೆ ಬಂದು ನಿಗಮದ ಅಕೌಂಟ್ನಿಂದ ಬೇರೆ ಬೇರೆ ನಕಲಿ ಜನರನ್ನ ಸೃಷ್ಟಿ ಮಾಡಿ, ಖಾತೆಗಳನ್ನ ಸೃಷ್ಟಿ ಮಾಡಿ ಅವ್ರ ಅಕೌಂಟಿಗೆ ತಗೊಂಡಿರ್ತಕ್ಕಂಥದ್ದು. ಮಾರ್ಚ್ 4ನೇ ತಾರೀಕು 25 ಕೋಟಿ ಹಣ ರಾಜ್ಯ ಖಜಾನೆ 2 ಇಂದ ನಿಗಮಕ್ಕೆ ಬರುತ್ತೆ. ಮಾರ್ಚ್ 6ನೇ ತಾರೀಕು 25 ಕೋಟಿ ಬರುತ್ತೆ. ಮಾರ್ಚ್ 21ನೇ ತಾರೀಕು 44 ಕೋಟಿ ಬರುತ್ತೆ. 22ನೇ ತಾರೀಕು 33 ಕೋಟಿ ವರ್ಗಾವಣೆ ಆಗಿದೆ. ಮೇ 21ನೇ ತಾರೀಕು 50 ಕೋಟಿ ಹಣ ವರ್ಗಾವಣೆ ಆಗಿದೆ. ಒಟ್ಟು 187 ಕೋಟಿ ಹಣ ವರ್ಗಾವಣೆ ಆಗಿದೆ. ಸೊ ಇದ್ರ ಬಗ್ಗೆ ಯಾವಾಗ ವಿಚಾರಗಳು ಕೇಳಿ ಬಂತು, ಯಾವಾಗ ಅಂತಂದ್ರೆ ಒಬ್ಬ ಅಲ್ಲಿಯ ನೌಕರ ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ನೋಟ್ ಅನ್ನ ಬರೆದಿಟ್ಟು, ಯಾವಾಗ ಈ ವಿಚಾರ ಹೊರಗಡೆ ಬರುತ್ತೆ ಅಂತ ತಕ್ಷಣನೇ ಇದ್ಯಾಕೋ ಸರಿ ಆಗ್ತಿಲ್ಲ, ಇದು ನನ್ನ ಮೇಲೆ ಬರುತ್ತೆ ಅಂತೇಳಿ ಭಯಭೀತರಾಗಿರ್ತಕ್ಕಂಥ ಚಂದ್ರಶೇಖರ್ ಅಂತಕ್ಕಂಥವ್ರು ನಿಗಮದ ಅಧೀಕ್ಷಕರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣನೇ ಸೊ ಎಲ್ಲರಿಗೂ ಹೆದರಿಕೆ ಸೃಷ್ಟಿಯಾಗುತ್ತೆ. ಅಲ್ಲಿಯ MD ಪದ್ಮನಾಭು ಮತ್ತೆ ಲೆಕ್ಕಾಧಿಕಾರಿ ಪರಶುರಾಮ್, ಸೊ ಇವರೆಲ್ಲರ ಕೈವಾಡದಿಂದ ಮತ್ತೆ ಆ ಒಂದು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ರಾಯಚೂರು ಗ್ರಾಮಾಂತರ ಶಾಸಕ ದದ್ದಲ್ರವರು, ಸೊ ಅವ್ರಿಗೆ ಆರೋಪಗಳು ಹೋಗುತ್ತೆ. ಬಿ ನಾಗೇಂದ್ರ ಅವರು ಸಚಿವರು, ಮಾಜಿ ಸಚಿವರು, ಅವಾಗ ಸಚಿವರಾಗಿದ್ದು, ಸೊ ಅವ್ರ ಮೇಲೆ ಆರೋಪಗಳು ಬರುತ್ತೆ. ಸೊ ಏನೇನಾಗಿದೆ ಅಂತೇಳಿ ಆಡಿಯೋಗಳು ಬಿಡುಗಡೆ ಆಗುತ್ತೆ. ಸೊ ಇಡಿ ತನಿಖೆ ಮಾಡುತ್ತೆ, SIT ತನಿಖೆನ ಸ್ಟಾರ್ಟ್ ಮಾಡುತ್ತೆ. ಸೊ ಇಡಿನೇ ಹೇಳುತ್ತೆ ಎಲ್ಲ ಪ್ರಾಥಮಿಕ ವರದಿಯನ್ನು ಆಧರಿಸಿ ಏನಪ್ಪಾ ಅಂತಂದ್ರೆ ಈ ಹಣದಲ್ಲಿ ಸುಮಾರು 40 ಕೋಟಿ ಹಣವನ್ನ ನಾಗೇಂದ್ರ ಅವರು ಎಲೆಕ್ಷನ್ಗೆ, MP ಎಲೆಕ್ಷನ್ಗೆ, ಅವರು ಬಳ್ಳಾರಿ ಲೋಕಸಭಾ ಒಂದು ಈ ಸಂದರ್ಭದಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ, ಒಂದು ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಇರ್ತಕ್ಕಂಥ ಜನ, ಈ ದುಡ್ಡು ಯಾರ್ದು, ಜನರ ತೆರಿಗೆಯಿಂದ ಬಂದಿರತಕ್ಕಂಥ ಹಣವನ್ನ ನಾವು ಏಕಾಏಕಿ ಈ ತರ ದುಂದು ವೆಚ್ಚವನ್ನ ಮಾಡಬಾರದು, ಅಕ್ರಮನ ಎಸಗಬಾರದು, ಒಂದು ಸಣ್ಣ ಒಂದು ಇದು ಇಲ್ದಲೆ ಇವರು ಖರ್ಚು ಮಾಡ್ತಾರೆ, ನಾಚಿಕೆ ಇಲ್ದಲೆ ಖರ್ಚು ಮಾಡ್ತಾರೆ ಅಂತಂದ್ರೆ ಸೊ ಏನ್ ಅನ್ಬೇಕು? ಸೊ ಅದ್ರ ಜೊತೆಗೆ ಅಷ್ಟೇ ಅಲ್ಲ, ನಾವು ಅಷ್ಟೇ ಆಗಿದ್ರೆ ಸುಮ್ಕಿರ್ಬೋದಾಗಿತ್ತು. ಈ ಒಂದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ 2 ವರ್ಷದಲ್ಲಿ ಸುಮಾರು 25,000 ಕೋಟಿ ಹಣವನ್ನ ಬೇರೆ ಬೇರೆ ವರ್ಗಾವಣೆ ಮಾಡ್ಕೊಂಡು ಅನ್ಯ ಕೆಲಸಗಳಿಗೆ, SCP TSP ಯೋಜನೆ ತಂದಿದ್ದೇನೆ ಒಂದು ಉದ್ದೇಶ ಆದ್ರೆ, ಸೊ ಅದರ ಉದ್ದೇಶವನ್ನ ಹೊರತುಪಡಿಸಿ ಬೇರೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರವಾದಂತ ಸಂಗತಿ. ಸೊ ನನಗನ್ಸದ್ ಏನಪ್ಪಾ ಅಂತಂದ್ರೆ, ನನಗೆ ಪ್ರಾರಂಭದಲ್ಲಿ 2014-15 ಏನ್ ಈ ಯೋಜನೆ SCP TSP ಯೋಜನೆ ಅವರ ಜನಸಂಖ್ಯೆಗೆ, SC ST ಅವರ ಜನಸಂಖ್ಯೆಗೆ ಅನುಸಾರವಾಗಿ ಸೊ ಅವರ ಒಂದು ಸಮಾಜದ ಮುಖ್ಯವಾಹಿನಿ ತರಬೇಕು, ಅವರು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಜಾರಿಯಾದಂತ ಒಂದು ಈ ಯೋಜನೆ ಏನಿದೆ, ಸೊ ಎಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ರು. ಫಸ್ಟ್ ಸಿದ್ದರಾಮಯ್ಯನವ್ರು ಮಾಡಿದ್ರು, ಯಾರು ಮಾಡಿರಲಿಲ್ಲ ಈ ಕೆಲಸವನ್ನ ಅಂತೇಳಿ. ಸೊ ನನಗೆ ಈಗ ಅನ್ಸೋದು ಏನು ಅಂತಂದ್ರೆ, ಈ ಯೋಜನೆ ತಂದಿದ್ದೇನೆ ಸರ್ಕಾರಿ ಖಜಾನೆ ಹಣವನ್ನ ಯಾರದು ಒಬ್ಬರ ಹೆಸರಲ್ಲಿ ಲೂಟಿ ಹೊಡೆಯಕ್ಕೋಸ್ಕರವಾಗಿ, SC ST ಗಳು ಇರ್ತಕ್ಕಂಥ ಬಡತನವನ್ನು ಇವರಿಗೆ ಆಹಾರ ಆಗಬೇಕು, ದುಡ್ಡು ತಿನ್ಲಿಕ್ಕೆ. ಸೊ ಅವರ ಅಸಹಾಯಕತೆ ಇವರಿಗೆ ಆಹಾರ ಆಗಬೇಕು. ಸೊ ಅವ್ರನ್ನ ತೋರಿಸಿ ನಾವು ದುಡ್ಡು ತಿನ್ನಬೇಕು. ಸೊ ನಾನು ಬಹಳಷ್ಟು ಸರಿ ಹೇಳ್ತಿದ್ದೆ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಬೇರೆ ಬೇರೆ ಅಲ್ಲ. ಬಹುಶಃ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಸಮಾಜದವರು, ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು ಇವರೆಲ್ಲ ಬಿಜೆಪಿ ಕೋಮಾದಿ ಪಕ್ಷಪ, ಹಂಗಾಗಿ ಕಾಂಗ್ರೆಸ್ ಇದ್ರೆ ಬೆಟ್ರು. ಸೊ ನಾವು ಚುನಾವಣೆ ನಿಂತ ಸಂದರ್ಭದಲ್ಲೂ ಕೂಡ ನಮಗೂ ಅದೇ, ನೀವು ಓಟನ್ನ ಕಿತ್ಕೊಬಿಡ್ತೀರಿ, ಕಾಂಗ್ರೆಸ್ ಓಟ್ನ ಕಿತ್ಕೊಬಿಟ್ಟು ನಿಮಗೆ ಬಿಜೆಪಿ ಅನುಕೂಲ ಆಗುತ್ತೆ ನೀವು ನಿಂತಿದ್ರಿಂದ ಅಂತ ಎಷ್ಟೋ ಜನ ಹೇಳ್ತಿದ್ರು. ನಾನು 1000 ಸರಿ ಹೇಳಿದೆ, ಕಾಂಗ್ರೆಸ್ ಬೇರೆ ಅಲ್ಲಪ್ಪ, ಬಿಜೆಪಿ ಬೇರೆ ಅಲ್ಲ, ಇಬ್ರು ಒಂದೇ ಅಂತೇಳಿ. ಸೊ ಇಬ್ರೇ ಒಂದನ್ನಕ್ಕೆ ಅವರೇ ಒಪ್ಕೊಂಡಿದ್ರು. ಈಗ ಏನಂತೇಳಿ, ಯಾವಾಗ ವಾಲ್ಮೀಕಿ ಹಗರಣ ಮತ್ತೆ ಸಿದ್ದರಾಮಯ್ಯನವರು ಮುಡಾ ಹಗರಣ, ಏನು ಮುಡಾ ಸೈಟ್ಗಳನ್ನ ಅಕ್ರಮವಾಗಿ ಇವರು ತಗೊಂಡಿದ್ದಾರೆ ಅವ್ರ ಹೆಂಡತಿ ಹೆಸರಲ್ಲಿ, ಇವು ಚರ್ಚೆಗೆ ಬಂದ ತಕ್ಷಣನೇ ಎಚ್ಚೆತ್ತದ್ದಂತ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು, ಸೊ ನೀವೇನ್ ಸಾಚಗಳಲ್ಲ, ನಿಮ್ಮ ಅಧಿಕಾರಾವಧಿಯನ್ನು ಬೇಕಾದಷ್ಟು ಹಗರಣ ಮಾಡಿದ್ರಿ ಅಂತೇಳಿ ಸುಮಾರು 21 ಹಗರಣಗಳನ್ನ ಇವತ್ತು ಬಯಲಿಗೆಳೆದಿದ್ದಾರೆ. 21 ಹಗರಣಗಳು, ಎಷ್ಟೆಷ್ಟು ಕೋಟಿನ ನೀವು ನುಂಗಿ ನೀರು ಕುಡಿದಿರಿ ಅಂತೇಳಿ. ಸೊ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ನೋಡಿದಿರಿ ನೀವು. ಬಹುಶಃ ನನಗೆ ಇದು ನೋಡ್ಬಿಟ್ರೆ, ವರದಿ ನೋಡಿದ್ರೆ ಒಂಥರ ಬೆಚ್ಚಿ ಬೀಳ್ದಂಗಾಗುತ್ತೆ. APMC ಹಗರಣ 47 ಕೋಟಿ, ಬೋವಿ ನಿಗಮದಲ್ಲಿ ಇದೇ SCP TSP ಹಣವನ್ನ 87 ಕೋಟಿ,
ಅರಸು ಟ್ರಕ್ ಟರ್ಮಿನಲ್ ಅಲ್ಲಿ 50 ಕೋಟಿ, ಗಂಗಾ ಕಲ್ಯಾಣದಲ್ಲಿ 420 ಕೋಟಿ. ಸೊ ಕೋವಿಡ್ ಸಂದರ್ಭದಲ್ಲಿ 40,000 ಕೋಟಿ. ಸೊ ನೋಡಿ, ಇನ್ನು ಬೇಕಾದಷ್ಟು ಇಲ್ಲಿದೆ. ಗೌರ್ಮೆಂಟ್, ಬಿಜೆಪಿ ಗೌರ್ಮೆಂಟ್ ಹೋಗಿ ಎಷ್ಟು ದಿನ ಆಯ್ತು? ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಪಕ್ಷದವ್ರಿಗೆ ಈ ವಿಚಾರ ಗೊತ್ತಾಗಿ ಎಷ್ಟು ದಿನ ಆಯ್ತು? ಯಾಕೆ ನಿಮ್ಮ ಮೂಢ ಹಗರಣ ಮತ್ತೆ ಈ ವಾಲ್ಮೀಕಿ ಹಗರಣವನ್ನ ಬಯಲಿಗೆ ಎಳೆಯವರೆಗೂ ನೀವ್ ಯಾಕೆ ಸುಮ್ಮ ಕೂತಿದ್ರಿ? ಅಂದ್ರೆ ನೀನು ಕಳ್ಳ, ನಾನು ಕಳ್ಳ, ನಾನ್ ಕದ್ರದ್ನ ನೀನ್ ಮಾತಾಡಬೇಡ, ನೀನ್ ಕದ್ರದ್ನ ನಾನ್ ಮಾತಾಡಲ್ಲ. ಸೊ ಹೆಂಗ್ ಅನ್ಸುತ್ತೆ ಅಂತಂದ್ರೆ, ಈ ರಾಜ್ಯದ ಪರಿಸ್ಥಿತಿ, ಜನರು ತೆರಿಗೆ ಕಟ್ಟಿರ್ತಕ್ಕಂಥ ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಸೊ ಅಂದಕನ ಕೈ ಅಂದ ಕೈ ಹಿಡಿದೊಡೆ, ಮುಂದನಾರು ಕಾವಲು ಏಳಲೆ ಮರಳೆ ಅಂತೇಳಿ. ಸೊ ಹಂಗಾಗಿದೆ ಈ ಕತೆ. ಸೊ ಅವನು ಕಳ್ಳ, ಇವನು ಕಳ್ಳ. ಸೊ ಅವನು ಕುರುಡ, ಇವನು ಕುರುಡ. ನೀನ್ ಸರಿ ಇಲ್ಲ, ನಿನ್ ದಾರಿ ಕಾಣ್ತಲ್ಲ, ನಾನು ಸರಿಯಾಗಿ ನಡೆಸ್ತೀನಿ ರಾಜ್ಯನ ಅಂತೇಳಿ ಕೈಗೆತ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಸೊ ಮಾಡಿದ್ದೇನು? ಬರೀ ಲೂಟಿ, ಬರೀ ಲೂಟಿನೇ. ಸೊ ಇದ್ರಲ್ಲಿ ಲೂಟಿ ಅಂದಲ್ಲಿ ಇನ್ನೇನ್ ಅನ್ಬೇಕು? ಸೊ ಈಗ ಇಲ್ಲಿವರೆಗೂ ನಡೆದಂತದ್ದು ಹೆಂಗೆ ಅಂದ್ರೆ, ಯಾವ್ದೋ ಒಂದು ಯೋಜನೆ ಬಂತು, ಯಾವ್ದೋ ಒಂದು ಸ್ಕೀಮ್ ಬಂತು, ಯಾವ್ದೋ ಒಂದು ಕಮಿಷನ್ ತಗೋತಿದ್ರು, ಏನೋ ಒಂದು ಸಣ್ಣ ನಡೀತಿತ್ತು. ಆದ್ರೆ ಡೈರೆಕ್ಟ್ ಆಗಿ 187 ಕೋಟಿ ಹಣವನ್ನ ಸರ್ಕಾರಿ ಖಜಾನೆಯಿಂದ ಇವರು ಇಟ್ಕೊಂಡು ಹೋಗ್ತಾರೆ ಇವ್ರ ಅಕೌಂಟಿಗೆ ಅಂತಂದ್ರೆ ಏನಾಗ್ಬೇಕು ಇದು ಕತೆ? ಸೊ ಅದ್ರ ಜೊತೆಗೆ ಇವರು ಅದ ಸಮರ್ಥನೆ ಬೇರೆ. ನಾಗೇಂದ್ರ ಅವ್ರಿಗೂ ಸರ್ಕಾರಕ್ಕೂ ಮತ್ತೆ ಈ ಹಗರಣಕ್ಕೂ ಸಂಬಂಧ ಇಲ್ಲ, ಅದು ಇಲಾಖೆಯಲ್ಲಿ ನಡೆದಿದೆ ಅಂದ್ರೆ. ಸೊ ಯಾರ ಹಣಕಾಸು ಇಲಾಖೆನ ಯಾರು ನಿರ್ವಹಣೆ ಮಾಡ್ತಾರೆ, ಯಾರು ಗೊತ್ತಿಲ್ವಾ? ಸೊ ಈ ಹಣ, ಈ SCP TSP ಯೋಜನೆ ಬಂದಾದ್ಮೇಲೆ 2014-15ರಿಂದ ಸೊ 2024ವರೆಗೂ 2,94,963 ಕೋಟಿ ರೂಪಾಯಿ ಬಂದಿದೆ. ಅಂದ್ರೆ ಬರೋಬ್ಬರಿ 3 ಲಕ್ಷ ಕೋಟಿ ರೂಪಾಯಿ. ಒಂದು ಕಾಲದಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಹರೀಶ್ ಅಗ್ನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಮ್ಮ, ಜಿಲ್ಲಾ ಉಪಾಧ್ಯಕ್ಷ ಕಿರಣ್ ಕುಮಾರ್, ಜಿಲ್ಲಾ ಸಂಯೋಜಕ ಲಕ್ಷ್ಮಣ್, ಕೀರ್ತಿ, HB ಮಲ್ಲಯ್ಯ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.